ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ವೆಜ್ ಮೋಮೋಸು. ಮೋಮೋಸ್ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದರಲ್ಲಿ ನಾನ್ ವೆಜ್ಜು ವೆಜ್ ಎರಡೂ ಮಾಡ್ಕೊಬೋದು. ಆದರೆ ನಾನು ಇವತ್ತು ವೆಜ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ. ನೀವು ಬೆಳಗ್ಗೆ ನಾಷ್ಟಕ್ಕೆ ಅಥವಾ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ವೆರೈಟಿಗಳಿದ್ದಾವೆ. ಆದರೆ ಈ ವೆಜ್ ಮೋಮೋಸ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲಿ ತರಕಾರಿಗಳನ್ನ ನಾನು ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕ ಹೋಲ್ಸಲ್ಲಿರುವಂಥದ್ರಲ್ಲಿ ತುರಿದಿಟ್ಕೊಳ್ಳಿ. 1 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಒಂದು ಕಪ್ ಆಗೋಷ್ಟು ಎಲೆಕೋಸನ್ನು ತುರಿದಿಟ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ಅಂದರೆ ಮೆಣಸಿನ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದು. ಇದಕ್ಕೆ ಖಾರಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆ ಎಣ್ಣೆನು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನಾರ್ಮಲ್ ಇವಾಗ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀರೋ ಅದೇ ರೀತಿಯೇ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಅದೇ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿಲ್ಲ, ಸ್ವಲ್ಪ ಪೂರಿ ಅದಕ್ಕೆ ಹಿಟ್ಟು ಕಲಿಸ್ತೀರಲ್ಲ ಅದಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದನ್ನು ಪರವಾಗಿಲ್ಲ. ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಕಲಿಸ್ಕೊಳ್ಳಿ. ನಿಮಗೆ ಮೈದಾ ಇಷ್ಟಪಡಲ್ಲ ಅಂದರೆ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಗೋಧಿ ಹಿಟ್ಟಲ್ಲಿ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಏನು ಡಿಫ್ರೆಂಟ್ ಇರೋಲ್ಲ. ಸೊ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಧಾರಾಳವಾಗಿ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೊತೀನಿ. ನೋಡಿ, ಇವಾಗ ಈ ಥರ ಸಾಫ್ಟಾಗಿ ಕಲಿಸಿದ್ದೀನಲ್ಲ, ಇದನ್ನೇ ನೆನೆಯಾಕಬೇಕಂತೇನಿಲ್ಲ. ಒಂದು 5 ನಿಮಿಷ ಹಾಗೆ ಪಕ್ಕಕ್ಕೆ ಇಟ್ಕೊತೀನಿ. ಸೊ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಬೌಲ್ಗೆ ನಾನು ಈ ಥರ ಒಂದು ವೇಲ್ ಹಾಕಿಟ್ಕೊಂಡಿದ್ದೀನಿ. ನೀವು ಮನೇಲಿ ಯಾವುದೇ ರೀತಿ ಕಾಟನ್ ಕರ್ಚೀಫೋ ಬಟ್ಟೆ ಯಾವುದಾದ್ರು ಇರುತ್ತಲ್ಲೋ ಅದನ್ನು ತೊಗೊಳ್ಳಿ, ಚೆನ್ನಾಗಿರೋದು ತೊಗೊಳ್ಳಿ. ಸೊ ವೇಲ್ ಅಂದರೆ ಕಾಟನ್ದು, ಅದರಲ್ಲಿ ತೆಳ್ಳಗಿರುತ್ತಲ್ವ, ನೀರಿನ ಅಂಶ ಬೇಗನೆ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಮಾಡ್ತಾ ಇರೋದು. ಇದಕ್ಕೆ ಕಟ್ ಮಾಡಿರುವಂಥ ತರಕಾರಿಗಳು, ಶುಂಠಿ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಮೆಣಸು ಪುಡಿನೂ, ಉಪ್ಪು, ಕೊತ್ತಂಬರಿ ಕೊನೆಯಲ್ಲಿ ಹಾಕ್ಕೊತೀನಿ. ಇನ್ನು ಉಳಿದಿರೋದಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಂಟು ಮಾಡ್ತೀನಿ. ಈ ಥರ ಫುಲ್ಲು ರೋಲ್ ಮಾಡಬೇಕು. ಪನ್ನೀರ್ನ ಯಾವ ರೀತಿ ನೀರೆಲ್ಲ ಕೆಳಗಡೆ ಸುರಿಯೋ ಥರ ಹಿಂಡ್ತಿರೋ ಅದೇ ರೀತಿ ಇದ್ರೂ ಚೆನ್ನಾಗಿ ಹಿಂಡ್ಕೋಬೇಕು. ಈ ಮೋಮೋಸಲ್ಲಿ ತುಂಬಾ ವೆರೈಟಿಗಳು ಡಿಫ್ರೆಂಟಾಗಿ ಮಾಡ್ಕೋಬೋದು. ಅದೇ ಇದು ಒರಿಜಿನಲ್ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು, ಒಂದು 1/4 ಕಪ್ ಆಗೋಷ್ಟು ನೀರು ಬಂದಿದೆ. ಸೊ ಆ ನೀರಿನ ಅಂಶ ಇದ್ರೆ ಏನಾಗುತ್ತೆ ಗೊತ್ತಾ, ಮೋಮೋಸು ತುಂಬಾ ಸಾಫ್ಟ್ ಬಂದ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಹಿಟ್ಟಲ್ಲಿ ಬೇಗನೆ ನೀರು ಇಳ್ಕೊಂಬಿಡುತ್ತೆ. ಸೊ ಆವಾಗ ಅದು ಚೆನ್ನಾಗಿ ಮೋಮೋಸ್ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಒಂಥರ ಗಂಜಿ ಥರ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ನೀರೆಲ್ಲ ಫುಲ್ಲು ಡ್ರೈ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಬಂದ್ಬಿಟ್ಟು ಯಾವಾಗ ಹಾಕ್ಕೊತೀರಂದರೆ, ನೀವು ಮೋಮೋಸ್ನ ಸ್ಟಫಿಂಗ್ ಮಾಡಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇಡ್ತೀರಲ್ಲ ಅವಾಗ ಉಪ್ಪು ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಂಡ್ರೆ ನೀರಿನ ಅಂಶ ಬಿಟ್ಕೊಬಿಡುತ್ತೆ, ಅದಕ್ಕೋಸ್ಕರನೇ. ಸೊ ಇವಾಗ ಹಿಟ್ಟು ನೋಡ್ತಾ ಇರ್ಬೋದು, ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಸುಮಾರು ನನಗೆ ಒಂದು 20 ಉಂಡೆ ಸಿಕ್ಕಿದ್ದಾವೆ. ಅಂದರೆ ಚಿಕ್ಕದಾಗೆ ತಗೊಳ್ಳಿ. ಇವಾಗ ಗೋಲ್ಗಪ್ಪ ಮಾಡೋದಕ್ಕೆ ಹಿಟ್ಟು ತೊಗೊತೀರಲ್ಲ ಅದಕ್ಕಿಂತ ಒಂದು ಚೂರು ದಪ್ಪ ತಗೊಂಡು ಇವಾಗ ನೋಡಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಹಿಟ್ಟೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ವ, ಇವಾಗ ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಿಮ್ಗೆ ಈ ಥರ ಮಾಡೋಕ್ಕೆ ಟೈಮ್ ಇಲ್ಲ, ನಮ್ಗೆ ಈ ಥರ ಇಂಟ್ರೆಸ್ಟ್ ಇಲ್ಲ, ಬೇಗನೆ ಆಗಬೇಕು ಅಂದರೆ ಇದೇ ತರಕಾರಿಗಳನ್ನ ನೀವು ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆ ಥರನೂ ಮಾಡ್ಕೊಬೋದು. ಎಣ್ಣೆಲಿ ಫ್ರೈ ಮಾಡಿ ಅದನ್ನು ನೀವು ಈ ಥರ ಸ್ಟಫ್ ಮಾಡಿ ಮಾಮೂಲಿ ಅಬೇನಲ್ಲಿ ಯಾವ ರೀತಿ ಬೇಯಿಸ್ತಿರೋ ಮೊಮೋಸ್ನ ಅದೇ ರೀತಿಯೇ ಮಾಡ್ಕೊಬೋದು. ಅಥವಾ ನಿಮ್ಗೆ ಈ ಥರ ಟೈಮ್ ಇಲ್ಲ, ನಮಗೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಬೇಕು ಅಂದರೆ ಇವಾಗ ಏನು ತೋರಿಸ್ತಾ ಇದ್ದೀನೋ ಅದೇ ರೀತಿ ಮಾಡಿ ಎಣ್ಣೆಯಲ್ಲಿ ನೀವು ಕರ್ಜಿಕಾಯಿ ಕರಿಯಲ್ವ, ಅದೇ ರೀತಿ ಸಮೋಸ ಕರ್ಜಿಕಾಯಿ ಎಲ್ಲ ಕರಿಯಲ್ವ ಅದೇ ರೀತಿ ಮಾಡಿ ಕೂಡ ನೀವು ಕ್ರಂಚಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಒಂಚೂರು ಹಿಟ್ಟಾಕಿ ಪೂರಿನ ಯಾವ ಶೇಪ್ಗೆ ನಿಮ್ಗೆ ಯಾವ ಸೈಜ್ಗೆ ಲಟ್ಟಿಸ್ಕೊತೀರೋ ಆ ಥರ ಮಾಡಿಕೊಂಡು ಇದಕ್ಕೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಇಟ್ಕೊತಾ ಇದ್ದೀನಿ. ನಾನು ತಗೊಂಡಿರೋಂಥ ತರಕಾರಿ ಹಿಟ್ಟು ಎಲ್ಲ ಮಸಾಲೆ ಕರೆಕ್ಟ್ ಆಯಿತು. ಸೊ ಯಾವುದೂ ಉಳಿದಿಲ್ಲ ನನಗೆ ಎಕ್ಸ್ಟ್ರಾನು. ಸೊ ಇವಾಗ ನೋಡ್ತಾ ಇರ್ಬೋದು, ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಹಂಗೆ ಗೊತ್ತಾಗಿಲ್ಲ ಅಂದರೆ ಇವಾಗ ಕಡುಬು ಮೋದಕ್ಕೆಲ್ಲ ಮಾಡ್ತಿರಲ್ಲ ಅದೇ ಥರನೇ ಮಾಡಿಕೊಂಡು ಅಷ್ಟೇ ಈ ಥರ ಕವರ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಆದರೆ ಈ ಮೋಮೋಸಲ್ಲಿ ತುಂಬಾ ಡಿಸೈನ್ಗಳು ಮಾಡ್ಕೊಬೋದು. ಆದರೆ ನಮ್ಗೆ ಗೊತ್ತಿರೋ ಥರ ನಾವು ಮಾಡಿಕೊಂಡ್ರೆ ಸಿಂಪಲಾಗಿ ಸರಿ ಹೋಗುತ್ತೆ. ಸೊ ಆಮೇಲೆ ಏನೋ ಒಂದು ಮಾಡೋಕ್ಕೋಗಿ ಅದೇನೋ ಒಂದಾಗಿ ವೇಸ್ಟ್ ಆಗೋದು ಬೇಡ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾರ್ಮಲ್ ಇವಾಗ ಕಡುಬು ಮಾಡ್ತಿರಲ್ವ, ಮೋದಕ ಅಂತಿರಲ್ಲ ಆ ಥರ ಶೇಪೇ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ನೋಡಿ ಈ ಥರ ಕೂಡ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಕೊಳ್ಳಿ. ಅದು ಗೊತ್ತಾಗಿಲ್ಲ ಅಂದರೆ ಕರ್ಜಿಕಾಯಿ ಪ್ರೆಸ್ಸಿಂಗ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಬೋದು. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬ್ಯಾಚ್ ಬೇಯಿಸ್ಕೊತೀನಿ ನಾನು. ಅದಕ್ಕೆ ಇಡ್ಲಿ ಪಾತ್ರೆಗೆ ನೀರು ಕಾಯೋಕ್ಕಿಟ್ಟಿದ್ದೆ. ನೀರು ಕಾಯೋಷ್ಟರಲ್ಲಿ ಈ ಥರ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊತಾ ಇದ್ದೀನಿ.
ನಿಮ್ಗೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಲ್ಲ ಮಾಡೋಕ್ಕಾಗೋದಿಲ್ಲ ಅಂದರೆ ಒಂದು ಕಡಾಯಿಗೆ ನೀರು ಹಾಕಿ ಅದರಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಕೊಂಡು ಒಂದೇ ತಟ್ಟೆ ಮೇಲೆ ಎಲ್ಲ ಇಟ್ಟು ಒಟ್ಟಿಗೆ ಕೂಡ ಬೇಯಿಸ್ಕೊಬೋದು. ಆದರೆ ಇಡ್ಲಿ ಪ್ಲೇಟಲ್ಲಿ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೀರು ಕಾಯಕ್ಕೆ ಇಟ್ಟಿದೆ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇಲ್ಲಿ 2 ಸ್ಟ್ಯಾಂಡ್ ಇಟ್ಟಿದ್ದೀನಿ, ಒಟ್ಟು 8 ಪೀಸ್ ಬೇಯಿಸ್ಕೊತೀನಿ. ಸೊ ಇನ್ನೊಂದು ಬ್ಯಾಚ್ ನಾನು ಇನ್ನೊಂದು ಸರಿ ಬೇಯಿಸ್ಕೊತೀನಿ. ಸೊ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷವರೆಗೂ ಬೇಯಿಸ್ಕೊಳ್ಳಿ. ಇವಾಗ ಇಡ್ಲಿನ ಎಷ್ಟೊತ್ತು ಬೇಯಿಸ್ಕೊತೀರೋ ಅದೇ ರೀತಿ ಸೇಮ್ ಇದನ್ನು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಮೋಮೋಸ್ಗಂತಲೇ ಒಂದು ಸ್ಪೈಸಿ ಚಟ್ನಿ ಮಾಡ್ತಾರೆ, ಆದರೆ ನಾನು ಮಯೋನೀಸ್ ಸಾಸನ್ನು ಮನೇಲಿರುವಂಥ ಟೊಮೊಟೊ ಕೆಚಪ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಆ ಚಟ್ನಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ತೋರಿಸ್ತೀನಿ. ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕನ್ ಮೋಮೋಸ್ ಕೂಡ ಮಾಡೋದು ತೋರಿಸ್ತೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಳಿ. ಖಂಡಿತ ಇವತ್ತು ಮಾಡಿರುವಂಥ ಈ ವೆಜ್ ಮೋಮೋಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಷ್ಟ ಆದರೆ ಈ ರೆಸಿಪಿ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.